ಒಂದು ನಿಮಿಷಕ್ಕೆ 8ರಿಂದ 10 ಲೀಟ್ರ್ ಡಿಸ್ಚಾರ್ಜ್ ಆಗುತ್ತೆ. ನಾನು ಸಾಮಾನ್ಯವಾಗಿ ಒಂದು 5 ನಿಮಿಷ ಮಾತ್ರ ಒಂದು ವಾಲನ್ನು ತಿರುಗಿಸ್ಕೊಳ್ತೀವಿ, ನೀರು ಹರಿಸ್ತೀವಿ. ಈ 5 ರೂಪಾಯಿ ಖರ್ಚು ಸುಮಾರು ನಿಮ್ಗೆ 8-10 ವರ್ಷ ಆದರೂ ಏನೂ ಆಗೋದಿಲ್ಲ. ಇದು ಡ್ರಿಪ್ಪರ್ಗಳು ಕಟ್ಕೊಂಡ್ರೆ ನೀರೇ ಬರೋದಿಲ್ಲ. ಪ್ರತಿ ಸರಿನೂ ನಾವು ಡ್ರಿಪ್ಪರ್ಗಳನ್ನು ಚೆಕ್ ಮಾಡಬೇಕು, ಫಿಲ್ಟ್ರ್ ಕ್ಲೀನ್ ಮಾಡ್ತಾ ಇರಬೇಕು. ಇದರ ವ್ಯವಸ್ಥೆಗಳು ಹೆಚ್ಚು. ಈ ನಲ್ಲಿಗಳು ಪೂರ್ಣ ಎಲ್ಲ ಪ್ರತಿ ಗಿಡಕ್ಕೂ ಈ ಥರ ನಲ್ಲಿಗಳಿವೆ ನಮ್ಮಲ್ಲಿ. ಈ ನಲ್ಲಿಗಳಲ್ಲಿ ನೀರು ಬರುತ್ತೆ, ಇಡೀ ಸುತ್ತು ಗಿಡದ ಸುತ್ತಲೂ ಹೋಗಿ ಅದು ನೀರು ನಿಲ್ಲುತ್ತೆ. ಇದು ಒಂದು ಮುಖ್ಯ ಉದ್ದೇಶ. ಮೈಕ್ರೋಟ್ಯೂಬಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಷ್ಟು ನೀರು ಕೊನೆಯಲ್ಲಿ ಬರೋದಿಲ್ಲ. ಈ ಆಳುಗಳು ಇಲ್ಲದೆ ಈ ಡ್ರಿಪ್ಪರ್ಗಳನ್ನ ಚೆಕ್ ಮಾಡೋದಾಗಲಿ ಇನ್ನೊಂದು ಮಗದೊಂದು ಕಷ್ಟ ಆಗ್ತಾಯಿತ್ತು. ಅವೆಲ್ಲವೂ ನಿವಾರಣೆ ಆಗಿದೆ. ಇದರಲ್ಲಿ ಇನ್ನೊಂದು ಅನುಕೂಲತೆಗಳೇನು ಅಂದರೆ ಇದರಲ್ಲಿ ಎಲ್ಲ ಗೊಬ್ಬರಗಳನ್ನು ನಾನು ಬಿಡ್ತೀನಿ. ಎಲ್ಲ ರೈತ ಮಿತ್ರರಿಗೆ ನಮಸ್ಕಾರ. ನಾನು ಹಿಂದೆ ಒಂದು ವಿಡಿಯೋದಲ್ಲಿ ಭಾಳ ಜನ ರೈತರು ನನ್ನನ್ನು ಕೇಳಿದರು, ನೀರಾವರಿಯ ಬಗ್ಗೆ ನೀವು ಕೊಟ್ಟಂಥ ಮಾಹಿತಿ ಸ್ವಲ್ಪ ಅರ್ಥ ಆಗ್ತಾಯಿಲ್ಲ, ಅದನ್ನು ಬಿಡಿಸಿ ಹೇಳಿ ಅನ್ನುವಂಥದ್ದನ್ನು ಅವರು ಭಾಳ ಜನ ಪ್ರಶ್ನೆ ಕೇಳ್ತಾಯಿದ್ರು. ಇವತ್ತು ಅದರ ಬಗ್ಗೆ ನಾನು ಪೂರ್ಣವಾದ ವಿವರಣೆಯನ್ನು ನಿಮಗೆ ಕೊಡ್ತೇನೆ. ಈ ನಲ್ಲಿಗಳು ಪೂರ್ಣ ಎಲ್ಲ ಪ್ರತಿ ಗಿಡಕ್ಕೂ ಈ ಥರ ನಲ್ಲಿಗಳಿವೆ ನಮ್ಮಲ್ಲಿ. ಈ ನಲ್ಲಿಗಳಲ್ಲಿ ನೀರು ಬರುತ್ತೆ, ಇಡೀ ಸುತ್ತು ಗಿಡದ ಸುತ್ತಲೂ ಹೋಗಿ ಅದು ನೀರು ನಿಲ್ಲುತ್ತೆ. ಇದು ಒಂದು ಮುಖ್ಯ ಉದ್ದೇಶ. ಇದು ಲ್ಯಾಟ್ರಲಿಗೆ ಹಾಕಿರುವಂಥದ್ದು. ಇದು 20 mm ಲ್ಯಾಟ್ರಲ್ಗಳಿಗೆ ಇದನ್ನು ಹಾಕಿದ್ದೀನಿ ನಲ್ಲಿಯನ್ನು. ಇದಕ್ಕೊಂದು ಸಣ್ಣ ಪೀಸು, ಆಮೇಲೆ ಇದಕ್ಕೆ ಒಂದು ನಲ್ಲಿ, ಅದಕ್ಕೊಂದು ಸಣ್ಣ ಪೀಸು, ಇದಕ್ಕೊಂದು ಎಲ್ಬೋ. ಈ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀನಿ. ಈ ರೀತಿ ಮಾಡ್ಕೊಂಡಿರೋದ್ರಿಂದ ನೀರು 5 ಗಿಡಗಳಿಗೆ ಮಾತ್ರ ಈ ನೀರು ಬರುತ್ತೆ. 2 ಇಂಚಿನ ಮೇನ್ ಪೈಪು, ಅದರೊಳಗಡೆ 5 ನಲ್ಲಿಗಳನ್ನು 5 ಗಿಡಗಳಿಗೆ ಹಾಕಿರ್ತೀನಿ. ಓಕೆ. ಜೊತೆಗೆ ಇದು ಏನು ಸಮಸ್ಯೆ ಅಂದರೆ 45ರಿಂದ 50 ನಲ್ಲಿಗಳನ್ನು ಮಾತ್ರ ಒಂದು ವಾಲ್ಗೆ ಕಂಟ್ರೋಲ್ಗೆ ನಾವು ತಂದ್ಕೊಳ್ಬೇಕಾಗತ್ತೆ. 45ರಿಂದ 50 ಅಷ್ಟೇ. ಅದ್ರ ಮೇಲ್ಪಟ್ಟು ನಾವು ಮಾಡಿದ್ರೆ ಸಮಸ್ಯೆ ಏನಾಗುತ್ತೆ ಅಂದರೆ ನೀರು ಯೂನಿಫಾರ್ಮ್ ಆಗಿ ಬರೋದಿಲ್ಲ. ಈಗ ಪ್ರತಿ ಒಂದು ನಿಮಿಷಕ್ಕೆ ಇದು 8ರಿಂದ 10 ಲೀಟರ್ ಡಿಸ್ಚಾರ್ಜ್ ಆಗುತ್ತೆ. ಪ್ರತಿ ಒಂದು ನಿಮಿಷಕ್ಕೆ 8ರಿಂದ 10 ಲೀಟ್ರ್ ಡಿಸ್ಚಾರ್ಜ್ ಆಗುತ್ತೆ. ನಾನು ಸಾಮಾನ್ಯವಾಗಿ ಒಂದು 5 ನಿಮಿಷ ಮಾತ್ರ ಒಂದು ವಾಲನ್ನು ತಿರುಗಿಸ್ಕೊಳ್ತೀವಿ, ನೀರು ಹರಿಸ್ತೀವಿ. ಸುಮಾರು 40-50ರಿಂದ 50 ಲೀಟ್ರಷ್ಟು ನೀರು ಒಂದು ಗಿಡಕ್ಕೆ ಬರುತ್ತೆ. ಇದು ಯಾವಾಗಲೂ ಹಿಂಗೆ ಫುಲ್ ಓಪನ್ ಆಗೇ ಇರುತ್ತೆ? ಇದು ಓಪನ್ ಆಗೇ ಇರುತ್ತೆ. ಇದು ನಾವು ಮೇನ್ ವಾಲ್ವ್ ಏನಿದೆ ಅದನ್ನ ಮಾತ್ರ ನಾವು ಮೇನ್ ವಾಲ್ ಮಾತ್ರ ಇದನ್ನು ಓಪನ್ ಮಾಡ್ತೀವಿ, ನೀರನ್ನು ಹರಿಸ್ಕೊಳ್ತೀವಿ. ಇದು ವ್ಯವಸ್ಥೆ. ಈಗ ಗಿಡದ ಬುಡದಲ್ಲಿ ನಾವಿಲ್ಲೊಂದು ರೌಂಡ್ ಇದು ಮಾಡಿರ್ತೀವಿ, ಇದೊಂದು ಪಾತಿಯನ್ನು ಮಾಡ್ಕೊಂಡಿರ್ತೀವಿ. ಆ ಪಾತಿ ಇದು ಬಿಟ್ರೆ ಆ ಪಾತಿ ತುಂಬಾ ಪೂರ್ತಿ ಸುತ್ತ ತುಂಬಿ ನಿಂತ್ಕೊಳ್ಳುತ್ತೆ. ಇದರ ಒಂದು ಅನುಕೂಲತೆಗಳು ಯಾಕೆ ಈ ರೀತಿ ನಾನು ಈ ಪ್ರಯೋಗವನ್ನ ಮಾಡ್ಕೊಂಡು ಹೋದೆ ಅಂತ ಅಂದ್ರೆ, ಮೊದಲು ಈ ನೀರಾವರಿಯಲ್ಲಿ ತುಂಬ ಖರ್ಚುಗಳನ್ನು ಮಾಡಿದ್ದೀನಿ, ನಷ್ಟವನ್ನು ಅನುಭವಿಸಿದ್ದೀನಿ. ನೀರಾವರಿಗೆ ಸಂಬಂಧಪಟ್ಟಂಥ ಎಷ್ಟು ಇವೆಯೋ ಅಷ್ಟು ನನ್ನ ತೋಟದಲ್ಲಿದೆ. ಸಣ್ಣ ಡ್ರಿಪ್ಪರ್ ಇಂದ ಶುರುವಾಗಿ ಮೈಕ್ರೋ ಟ್ಯೂಬಿಂದ, ಮೈಕ್ರೋ ಸ್ಪ್ರಿಂಕ್ಲರ್ಗಳಿಂದ, ಆಮೇಲೆ ದೊಡ್ಡ ಸ್ಪ್ರಿಂಕ್ಲರ್ಗಳಿಂದ, ಸುಮಾರು ಎಕರೆಗಟ್ಟಲೆ ಹೊಡೆಯುವಂಥ ಸ್ಪ್ರಿಂಕ್ಲರ್ಗಳಿಂದ, ಎಲ್ಲ ರೀತಿಯಾದ ಸ್ಪ್ರಿಂಕ್ಲರು, ಮೈಕ್ರೋ ಟ್ಯೂಬು, ಜೆಟ್ಟು ಎಲ್ಲವನ್ನೂ ಹಾಕಿದ್ದೀನಿ. ಎಲ್ಲವನ್ನೂ ಹಾಕಿ ಇದರ ಸಮಸ್ಯೆ ಉಲ್ಬಣಗೊಳ್ತು. ಏನು ಇದರ ಸಮಸ್ಯೆ ಅಂದರೆ, ನೀರು ಡ್ರಿಪ್ಪರ್ಗಳಲ್ಲಿ ಬಿಟ್ಟರೆ ಅಲ್ಲೇ ಬೀಳುತ್ತೆ, ಅಲ್ಲೇ ಬಿದ್ದು ಆಳಕ್ಕೆ ಹೋಗುತ್ತೆ, ಸುತ್ತು ನೀರು ಹರಡೋದಿಲ್ಲ. ಸುತ್ತಲೂ ನೀರು ತಗೊಳ್ಳೋದಿಲ್ಲ, ನೀರು ಹರಡೋದಕ್ಕೆ ಸಾಧ್ಯತೆಗಳಿಲ್ಲ ಇಲ್ಲಿ ಬಿಡುವಂಥದ್ದು. ಅದು ಡ್ರಿಪ್ಪರ್ಗಳಲ್ಲಿ ನೀವು ಬಿಟ್ಟರೆ 1 ಲೀಟರ್ಗೆ 1 ಗಂಟೆಗೆ 4 ಲೀಟ್ರು ಇಲ್ಲದ್ರೆ 8 ಲೀಟರ್ ಬಿಡುವಂಥ ಡ್ರಿಪ್ಪರ್ಸ್ಗಳಿವೆ. ಹೌದು. ಅಂದರೆ 1 ಗಂಟೆ ಬಿಟ್ಟರೆ ನಿಮಗೆ 4 ಲೀಟ್ರ್ ಮಾತ್ರ ಬರುತ್ತೆ ನೀರು, ಅಷ್ಟೇ ಬರೋದು. ಅದು ಒಂದು ಡಿಸ್ಅಡ್ವಾಂಟೇಜು. ಎರಡನೇದು, ಡ್ರಿಪ್ಪರ್ಗಳು ಕಟ್ಕೊಂಡ್ರೆ ನೀರೇ ಬರೋದಿಲ್ಲ. ಪ್ರತಿ ಸರಿನೂ ನಾವು ಡ್ರಿಪ್ಪರ್ಗಳನ್ನು ಚೆಕ್ ಮಾಡಬೇಕು, ಫಿಲ್ಟ್ರ್ ಕ್ಲೀನ್ ಮಾಡ್ತಾ ಇರಬೇಕು. ಇದರ ವ್ಯವಸ್ಥೆಗಳು ಹೆಚ್ಚು. ಆ ಸಮಸ್ಯೆಗಳಾಯಿತು. ನಂತರ ಮೈಕ್ರೋ ಟ್ಯೂಬ್ ಹಾಕಿದ್ವಿ. ಮೈಕ್ರೋ ಟ್ಯೂಬಲ್ಲೂ ಇದೇ ಸಮಸ್ಯೆ. ಮೈಕ್ರೋ ಟ್ಯೂಬಲ್ಲಿ ಸ್ಟಾರ್ಟಿಂಗಲ್ಲಿ ಬಂದಷ್ಟು ನೀರು ಕೊನೆಯಲ್ಲಿ ಬರೋದಿಲ್ಲ, ಕೊನೆಯಲ್ಲಿ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಆ ಸಮಸ್ಯೆ ಅದರಲ್ಲೂ ಬಂತು. ಕೊನೆಗೆ ಸ್ಪ್ರಿಂಕ್ಲರ್ ಹಾಕೋಣ ಅಂತ ಅದಕ್ಕಾಗಿ ಒಂದು ಬಟರ್ಫ್ಲೈ ಸ್ಪ್ರಿಂಕ್ಲರ್ಗಳು ಹಾಕ್ಕೊಂಡ್ವಿ, ಮೈಕ್ರೋ ಸ್ಪ್ರಿಂಕ್ಲರ್ಗಳನ್ನು ಹಾಕಿದ್ವಿ. ಸಣ್ಣದೆಲ್ಲವೂ ಇದಕ್ಕೆ ಬಳಸ್ಕೊಂಡಿದ್ದೀನಿ. ಸ್ಪ್ರಿಂಕ್ಲರ್ಗಳನ್ನು ಹಾಕ್ಕೊಂಡ್ರೆ ನೀರಿರುವಂಥದ್ದು ನಮಗೆ ಭಾಳ ಕಡಿಮೆ. ಆ ನೀರಿನ ಕಡಿಮೆ ಒಳಗಡೆ ನಾವು ಸ್ಪ್ರಿಂಕ್ಲರ್ ಹಾಕಿದ್ರೆ ಇಡೀ ತೋಟ ನೆನೆಯುತ್ತೆ. ಇಡೀ ತೋಟ ನೆನೆಯೋದ್ರಿಂದ ಕಳೆ ಜಾಸ್ತಿ ಆಯಿತು. ಗಿಡದ ಸುತ್ತು ನೆಂದೋಯ್ತು, ಆದರೆ ಕಳೆ ಜಾಸ್ತಿ ಆಯಿತು. ಜೊತೆಗೆ
ಕಳೆಯ ಜೊತೆಗೆ ಈ ಭೂಮಿ ನೆಂದಿರುವಂಥದ್ದು ಸ್ಪ್ರಿಂಕ್ಲರಲ್ಲಿ ನೀವು ಗಂಟೆಗಟ್ಟಲೆ ಬಿಟ್ರು ಅರ್ಧದಿಂದ 1 ಇಂಚು ನೆನೆಯೋದು ಹೆಚ್ಚು. 1 ಇಂಚು ನೆನಿಬೇಕಾದ್ರೆ ಭೂಮಿ ತುಂಬ ಒತ್ತು ಬಿಡಬೇಕು ನೀರನ್ನ. ಅಷ್ಟೊಂದು ನೀರು ಬಿಟ್ಟರೆ ನೀರು ವ್ಯರ್ಥವಾಗುತ್ತೆ, ಮಧ್ಯದಲ್ಲಿರುವಂಥ ಖಾಲಿ ಜಾಗ ಎಲ್ಲ ನೆನೆಯುತ್ತೆ. ಇದರಿಂದ ಆ ಸಮಸ್ಯೆನೂ ನಮಗೆ ಬೇಸರ ಆಯಿತು. ಕೊನೆಗೆ ಏನು ಮಾಡೋದು ಅಂತ ಯೋಚನೆ ಮಾಡಿ ನನ್ನದೇ ಆದಂಥ ಪ್ರಯೋಗಗಳನ್ನು ಮಾಡುತ್ತಾ ಬಂದಾದ ಮೇಲೆ ಆವಾಗ ನಾನು ಇದನ್ನು ಕಂಡುಹಿಡ್ಕೊಂಡೆ. 20 mm ಲ್ಯಾಟ್ರಲ್ಗಳಿಗೆ ಈ ನಲ್ಲಿಗಳನ್ನು ಹಾಕಿ ಬಿಟ್ಕೊಂಡಿದ್ದೀನಿ. ಇದು 5 ನಲ್ಲಿಗಳ ಮೇಲ್ಪಟ್ಟು ಬಿಟ್ಟರೆ ಯೂನಿಫಾರ್ಮ್ ಬರೋದಿಲ್ಲ. ಅಂದರೆ 5 ನಲ್ಲಿಗಳಿಗೆ 5 ನಲ್ಲಿಗೆ ಅಲ್ಲಿ 10 ಲೀಟ್ರ್ ಬಂದರೆ ಇಲ್ಲೂ 10 ಲೀಟ್ರ್ ಬರುತ್ತೆ ನೀರು ಅಷ್ಟೇ. ಇದ್ರ ಪಟ್ಟು ಹೆಚ್ಚಿಗೆ ನಲ್ಲಿಗಳನ್ನು ಹಾಕಿದ್ರೆ ನೀರು ಹರಿಯುತ್ತೆ, ಆದರೆ ಸ್ಟಾರ್ಟಿಂಗಲ್ಲಿ ಜೋರಾಗಿ ಬರುತ್ತೆ, ಹೋಯ್ತಾ ಕಡಿಮೆ ಆಗುತ್ತೆ. ಈ ಥರದ ಒಂದು ಸಮಸ್ಯೆಗಳು ಬರ್ತವೆ. ಅದಕ್ಕೆ ಇದರ ಅಧ್ಯಯನದ ಪ್ರಕಾರವಾಗಿ 5 ನಲ್ಲಿಗಳನ್ನು ಮಾತ್ರ ಇದಕ್ಕೆ ಅಳವಡಿಸ್ಕೊಳ್ಬೇಕು. 5 ನಲ್ಲಿಗಳನ್ನು ಸುಲಭವಾಗಿ ಎಲ್ಲ ಕಡೆ ಹರಿಯುತ್ತೆ, ಇದರ ತೊಂದರೆ ಇಲ್ಲ. ಇದರ ಅನುಕೂಲತೆಗಳೇನು ಅಂದರೆ ನೀರಾವರಿ ಬೇಗ ಮಾಡ್ಬೋದು. 5 ನಿಮಿಷಕ್ಕೆ ಇದು ಮುಗಿದೋಗುತ್ತೆ. ನಾನು ಒಂದು ವಾಲ್ 5 ನಿಮಿಷ ತಿರ್ಸ್ಕೊಂಡು ಹೊರಟೋಗ್ತಾ ಇರ್ತೀನಿ. 50 ಗಿಡ ನೆನೀತಾ ಇರ್ತದೆ. ಇದು ಇಡೀ ತೋಟಕ್ಕೆ, ನಮ್ಮ ಅಡಿಕೆಯ ತೋಟ, ಹಣ್ಣಿನ ಗಿಡ ಎಲ್ಲ ಇಡೀ ನನ್ನ ಜಮೀನಿಗೆ ಸುತ್ತು ಇದನ್ನೇ ಅಳವಡಿಸಿದ್ದೀನಿ. ಅದೇ ರೀತಿ ಮಾಡಿದೆ. ಸ್ವಲ್ಪ ಹೆಚ್ಚು ದುಬಾರಿ ಅನಿಸಿತು, ಸ್ವಲ್ಪ ಖರ್ಚು ಬಂದಿದೆ. ಆದರೆ ನನ್ನ ಈ ಆಳುಗಳು ಇಲ್ಲದೆ ಈ ಡ್ರಿಪ್ಪರ್ಗಳನ್ನ ಚೆಕ್ ಮಾಡೋದಾಗಲಿ ಇನ್ನೊಂದು ಮಗದೊಂದು ಕಷ್ಟ ಆಗ್ತಾಯಿತ್ತು, ಅವೆಲ್ಲವೂ ನಿವಾರಣೆ ಆಗಿದೆ. ಇದರಲ್ಲಿ ಇನ್ನೊಂದು ಅನುಕೂಲತೆಗಳೇನು ಅಂದರೆ ಇದರಲ್ಲಿ ಎಲ್ಲ ಗೊಬ್ಬರಗಳನ್ನು ನಾನು ಬಿಡ್ತೀನಿ. ಜೀವಾಮೃತ ಇದರಲ್ಲಿ ಬಿಟ್ಬಿಡ್ತೀನಿ. ಎಲ್ಲ ಇದರಲ್ಲೇ ಹೊರಟೋಗುತ್ತೆ. ನಾವು ಸ್ಕ್ರೀನ್ ಮಾಡುವಂತ ಅವಶ್ಯಕತೆ ಏನೂ ಇಲ್ಲ. ಇದರಲ್ಲಿ ಸಲೀಸಾಗಿ ಆ ಪ್ರೆಷರ್ಗೆ ಎಲ್ಲ ಕಿತ್ಕೊಂಡು ಸೀದಾ ಬಂದ್ಬಿಡುತ್ತೆ. ಸುಮಾರು 12 mm ಹೋಲ್ ಇರುತ್ತೆ, 16 mm ನಲ್ಲಿ ಇದು ಎಲ್ಲ ಪ್ರೆಷರ್ನಲ್ಲಿ ನೀರು ಬಂದ್ಬಿಟ್ಟು ಬಿದ್ದುಬಿಡುತ್ತೆ ಕಂಪ್ಲೀಟ್. ಇದು ಕಟ್ ಪೀಸ್ಗಳಿದಾವೆ ಸರ್, ನೋಡ್ಬೋದಾ? ಇದನ್ನ ಒಂದು ಪ್ರಯೋಗಾತ್ಮಕವಾಗಿ ನಾನು ತೋರಿಸ್ಬಿಡ್ತೀನಿ ಈಗ. ಆನಂತರ ಇದ್ರ ನೀರು ಬರೋ ಅಂಥದ್ದನ್ನು ನಾನು ತೊಟ್ಟಿ ನೀರಲ್ಲಿ ಬಿಟ್ಟು ತೋರಿಸ್ತೀನಿ. ಅದನ್ನ ಒಂದು ಸೊಮ್ಮೆ ನೋಡಿ. ಎಷ್ಟು ಡಿಸ್ಚಾರ್ಜ್ ಆಗುತ್ತೆ ಅಂತ ಹೇಳಿರಲ್ಲ? 5 ನಿಮಿಷಕ್ಕೆ? 1 ನಿಮಿಷಕ್ಕೆ 8 ರಿಂದ 10 ಲೀಟರ್ ಡಿಸ್ಚಾರ್ಜ್ ಆಗುತ್ತೆ. 1 ನಿಮಿಷಕ್ಕೆ. ಅವಾಗ 5 ನಿಮಿಷ ಬಿಟ್ಟರೆ 50 ಲೀಟರ್ ಆಯ್ತು. 40 ರಿಂದ 50 ಲೀಟ್ರು ಒಂದು ಗಿಡಕ್ಕೆ ಸಾಕು, ಬೇಕಾದಷ್ಟು. ನಾನು ವಾರಕ್ಕೊಂದ್ಸರಿ ಬಿಡ್ತೀನಿ ಅಷ್ಟೇ ನೀರು. ಇದ್ರ ಸುತ್ತು ಸ್ವಲ್ಪ ಇನ್ನು ಮಲ್ಚಿಂಗ್ ಮಾಡಿಕೊಂಡ್ರೆ ಇನ್ನೂ ಒಂದು 2-3 ದಿವಸ ಮುಂದಕ್ಕೆ ಹೋಗ್ಬೋದು. ಎಲ್ಲದಕ್ಕಿಂತ ಮೂಲ ಉದ್ದೇಶ ಏನು ಅಂದರೆ ಇಡೀ ಭೂಮಿ ನೆನೆಯೋದ್ರಿಂದ ಭೂಮಿಯ ಚಟುವಟಿಕೆಗಳು, ಬ್ಯಾಕ್ಟೀರಿಯಾ ಚಟುವಟಿಕೆಗಳು ಉತ್ತಮವಾಗಿರ್ತವೆ. ಅದರಿಂದ ಗಿಡ ಆರೋಗ್ಯಪೂರ್ಣವಾಗಿ ನಾವು ಕೊಟ್ಟಂಥ ಗೊಬ್ಬರವು ಸಹಿತ ಎಲ್ಲ ಕಡೆ ಬೇರುಗಳನ್ನು ಸಹಿತ ಸಂಗ್ರಹಿಸಿಕೊಂಡು ಚೆನ್ನಾಗಿ ಬೆಳೆಯುತ್ತೆ. ಡ್ರಿಪ್ಪರ್ಗಳು, ಮೈಕ್ರೋ ಟ್ಯೂಬ್ಗಳು ಹಾಕಿದ್ರೆ ಅಷ್ಟೇ ಜಾಗನೇ ಅದು ನೀರಿರ್ತದೆ, ಅಷ್ಟೇ ಜಾಗದಲ್ಲಿ ಮೈಕ್ರೋ ಆಕ್ಟಿವಿಟೀಸ್ ನಡೆಯೋದಕ್ಕೆ ಸಾಧ್ಯ. ಬೇರೆ ಕಡೆ ಎಲ್ಲ ಒಣಗಿ ಕೂತಿರ್ತದೆ, ಕಲ್ಲಾಗಿರುತ್ತೆ, ಅದರಲ್ಲಿ ಯಾವ ಬ್ಯಾಕ್ಟೀರಿಯಾಗಳು ಇರೋದಿಲ್ಲ, ಅವೆಲ್ಲ ಸತ್ತೋಗಿರುತ್ತೆ. ಅದನ್ನೆಲ್ಲ ಯೋಚನೆ ಮಾಡಿ ಕೊನೆಗೆ ಈ ನಿರ್ಧಾರಕ್ಕೆ ಬಂದೆ. ಈಗ ನಾನು ಈ ನಲ್ಲಿಯನ್ನು ಮಾಡೋದು ಹೇಗೆ, ಇದಕ್ಕೆ ಖರ್ಚು ಎಷ್ಟು ಬೀಳುತ್ತೆ ಒಂದು ನಲ್ಲಿಗೆ ಅಂತ ನಿಮಗೆ ಹೇಳ್ತೇನೆ. ನೋಡಿ, ಇದು 20 mmಗೆ 16 mm ರೆಡ್ಯೂಸರು ಟೀ. ಇದಕ್ಕೊಂದು ಪೀಸ್ ಹಾಕಿದ್ದೀನಿ. 16 mm ಪೈಪು, 1-2 ಇಂಚು ಅಷ್ಟು ಉದ್ದದ್ದು. ಇದು ಮೊದಲನೇದು 20 mmಗೆ ಸೇರಿಸ್ಕೊಳ್ಳುವಂಥ ಪೈಪು. ಇದಕ್ಕೆ ಒಂದು ನಲ್ಲಿಯನ್ನು ಹಾಕ್ಕೊಳ್ತೇನೆ ಹೀಗೆ. ಈ ನಲ್ಲಿಯನ್ನು ಒಂದು ಕುಂಡಿಸ್ಕೊಳ್ಬೇಕು. ಒಂದು ನಲ್ಲಿ ಆಯಿತು. ನಂತರ ಇದು ಹೀಗೆ ಕುಂಡಿಸ್ಬೋದು, ಆದರೆ ಈ ನೀರು ತುಂಬ ದೂರ ಹಾರುತ್ತೆ, ಸರಿಯಾದ ರೀತಿಯಲ್ಲಿ ಬೀಳೋದಿಲ್ಲ. ಅದಕ್ಕೇನು ಮಾಡಿದ್ದೀವಿ, ಈ ಥರ ಒಂದು ಸಣ್ಣ ಪೀಸನ್ನು ಹಾಕಿ ಅದಕ್ಕೊಂದು ಎಲ್ಬೋ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಇದಕ್ಕೆ ಸೇರಿಸ್ಕೊಳ್ತೇನೆ. ಈಗ ಇದು ರೆಡಿ ಆಯಿತು. ಈ ನಲ್ಲಿಗಳೇ ನಾನು ಎಲ್ಲ ಕಡೆನೂ ಇದನ್ನು ಹಾಕ್ಕೊಂಡಿದ್ದೀನಿ. ಇದು ನಮ್ಮ ಎಲ್ಲ ಮನೆಯಲ್ಲಿ ಕೂತ್ಕೊಂಡು ಎಲ್ಲ ತಯಾರು ಮಾಡ್ಕೊಳ್ಳೋದು. ಪೈಪನ್ನು ಅಳತೆಗೆ ಸರಿಯಾಗಿ ಎಲ್ಲೆಲ್ಲಿ ಬೇಕು ಗಿಡಕ್ಕೆ ಲೆಕ್ಕ ಹಾಕೋದು, ಅಲ್ಲಿ ಕಟ್ ಮಾಡೋದು, ನಂತರ ಇದನ್ನು ಸೇರಿಸ್ಕೊಳ್ಳೋದು. ಡೈರೆಕ್ಟಾಗಿ ಲ್ಯಾಟ್ರಲ್ಗೆ ಸೇರಿಸ್ಬಿಟ್ರೆ ಮುಗಿದೋಯ್ತು. ಇದು ನಲ್ಲಿ ಇದೆ. ಅಕಸ್ಮಾತ್ ಅಲ್ಲೇನಾರ ಗಿಡ ಹೋಗಿದೆ ಅಂತಂದರೆ ಈ ನಲ್ಲಿನ ಆಫ್ ಬೇಕಾದ್ರೆ ಮಾಡ್ಕೊಳ್ಬೋದು, ಆನ್ ಬೇಕಾದ್ರೆ ಮಾಡ್ಕೊಳ್ಬೋದು. ಈ ತರ ನಾಳೆ ದಿನ ನಿಮಗೆ ಇನ್ನೂ ಏನಾದರೂ ಇದ್ರಲ್ಲಿ ಚೇಂಜಸ್ ಮಾಡಬೇಕು ಅಂತ ಹೇಳಿದ್ರು ಅಥವಾ ಮಾಡ್ಕೊಳ್ಳಬಹುದು. ಸಣ್ಣದು ಸ್ಪ್ರಿಂಕ್ಲರ್ ಇದರೊಳಗೆ ಮಾಡ್ಕೊಳ್ಬಹುದು. ಎಲ್ಲದನ್ನು ಇದರಲ್ಲೇ ಮಾಡ್ಕೊಳ್ಬಹುದು. ಒಂದು ಕೊನೆ ಒಳಗಡೆ ಏನು ಬೇಕಾಗುತ್ತೆ, ಇದರ ಕೊನೆಯ ಭಾಗ ಇರುತ್ತೆ. ಆ ಕೊನೆಯ ನಲ್ಲಿಗೆ ಅದಕ್ಕೇನು ಮಾಡಿದ್ದೀವಿ, ಈ ಥರದ ಒಂದು
ರೆಡ್ಯೂಸರು ಸಿಗುತ್ತೆ 20/16. ಇದಕ್ಕೆ ತಿರ್ಗಾ ಒಂದು ನಲ್ಲಿ, ಇದಕ್ಕೊಂದು ಎಲ್ಬೋ, ಇಷ್ಟು. ಇದು ಕೊನೆಗೆ ಹಾಕ್ಬಿಡ್ತೀನಿ. ಕೊನೆ ಹಾಕ್ಬಿಟ್ಟು ಅದನ್ನ ಬಿಟ್ಬಿಡೋದು ಅಷ್ಟೇ. ಇಲ್ಲಿ ಕೊನೆಯಲ್ಲಿ ಒಂದು ಸಸಿ ಹಾಕ್ತೀವಿ, ಇದು ಬಿಟ್ಬಿಡ್ತೀವಿ, ಮುಗ್ದಾಯ್ತು. ಇದಕ್ಕೆ ನಾವು 16 mm 16 mm ಹಾಕ್ಕೊಳ್ಬೇಕಾದ್ರೆ ಪೈಪ್ನ ಮಡಚಿ ಅದಕ್ಕೊಂದು ಎಂಡ್ ಕ್ಯಾಪ್ ಅಂತ ಹಾಕ್ತಿದ್ವಿ. ನಾನು ಎಂಡ್ ಕ್ಯಾಪ್ ಹಾಕದೆ ಈ ಥರ ಒಂದು ಮಾಡ್ಕೊಂಡಿದ್ದೆ. ಡೈರೆಕ್ಟ್ ಆಗಿ ಕೊಟ್ಬಿಟ್ಟು ಅದಕ್ಕೆ ಒಂದು ಸೈಟ್ಗೆ ಇದು ಸಸಿಗೆ ಹಾಕಂಗೆ ವ್ಯವಸ್ಥೆ ಮಾಡ್ಕೊಂಡ್ಬಿಟ್ಟಿದ್ವಿ. ಇದಕ್ಕೆ 2 ರೂಪಾಯಿ, ಇದು 2 ಚಿಲ್ಲರೆ ಇವತ್ತಿನ ರೇಟ್. ಇದು 1.60, ಇದು 1 ರೂಪಾಯಿ. ಇಷ್ಟು ಖರ್ಚು ಒಂದು ನಲ್ಲಿಗೆ ಬರುತ್ತೆ. ಅಪ್ರಾಕ್ಸಿಮೇಟ್ಲಿ 5 ರೂಪಾಯಿ, 2, 4, 1, 5, 6, 7 ರೂಪಾಯಿ ಖರ್ಚು ಬರುತ್ತೆ. 7 ರೂಪಾಯಿ ಖರ್ಚು ಬರುತ್ತೆ ಒಂದು ನಲ್ಲಿಗೆ. ಒಂದಕ್ಕೆ ಒಂದು ಈ ಸೆಟ್ಟಿಗೆ ನಿಮಗೆ ಸಾಮಾನ್ಯವಾಗಿ 2, 3, 4, 5 ರೂಪಾಯಿ ಖರ್ಚು ಬರುತ್ತೆ. ಈ 5 ರೂಪಾಯಿ ಖರ್ಚು ಸುಮಾರು ನಿಮ್ಗೆ 8-10 ವರ್ಷ ಆದರೂ ಏನೂ ಆಗೋದಿಲ್ಲ. ನಿಮಗೆ ಖರ್ಚಿನ ಲೆಕ್ಕಗಳನ್ನೆಲ್ಲ ಹೇಳಿದ್ದಾಯಿತು. ಆ ಖರ್ಚು ಸಿಗುವಂಥದ್ದನ್ನು, ನೀರು ಈಗ ಬರೋದನ್ನು ನೀವು ಇಲ್ಲಿ ಗಮನಿಸ್ತಾ ಇದ್ದೀರಾ. ಅಷ್ಟು ದಪ್ಪ ನೀರು ಬರ್ತದೆ. ಇದು ತೊಟ್ಟಿಯ ನೀರಿನಲ್ಲಿ ಬರ್ತಾ ಇದೆ. ನಾನು ಮೋಟ್ರಿಗೆ ಹಾಕಿದ್ರೆ ಇನ್ನೂ ಜೋರಾಗಿ ಬರುತ್ತೆ ನೀರು. ಈಗ ತೊಟ್ಟಿಯ ಪ್ರೆಷರ್ನಲ್ಲೇ ಇಷ್ಟು ಜೋರಾಗಿ ನೀರು ನಿಮಗೆ ಬರ್ತಾ ಇದೆ. ಗ್ರಾವಿಟಿ ವಾಟರ್, ಇದು ಗ್ರಾವಿಟಿ ವಾಟರ್ನಲ್ಲೇ ಇಷ್ಟು ಜೋರಾಗಿ ಬರ್ತಾ ಇದೆ. ಇದನ್ನು ನೋಡ್ಕೊಳ್ಳಿ. ಬಟ್ ಇದರ ಅನುಕೂಲತೆಗಳನ್ನು ಹೇಳಿದ್ದೀನಿ. ಈ ಮೆಟೀರಿಯಲ್ಲು ನಿಮಗೆಲ್ಲಾದರೂ ದೊರೀಲಿಲ್ಲ ಅಂದರೆ ನಾನು ಇದರೊಳಗಡೆ ಕೆಳಗಡೆ ಅವರು ಅದ್ರ ವಿಳಾಸ ಹಾಕಿರ್ತಾರೆ. ನೀವು ಅವ್ರ ಹತ್ರನೂ ಕನ್ಸಲ್ಟ್ ಮಾಡಿ ನಿಮಗೆ ಬೇಕಾದಂಥ, ಅವರಲ್ಲಿ ಎಲ್ಲವೂ ಇದೆ. ಇರಿಗೇಷನ್ಗೆ ಸಂಬಂಧಪಟ್ಟಂಥ ಮೈಕ್ರೋ ಟ್ಯೂಬು, ರೈನ್ ಟ್ಯೂಬು ಎಲ್ಲ ಇದೆ. ರೀಸನಬಲ್ ಕೊಡ್ತಾರೆ. ತುಮಕೂರಲ್ಲಿದೆ. ಅದರ ವಿಳಾಸ ಮತ್ತು ಫೋನ್ ನಂಬರ್ ಕೊಟ್ಟಿರ್ತೇನೆ. ಬೇಕಾದ್ರೆ ನೀವು ಬೇಕಾದಂಥವ್ರು ಅವರನ್ನು ಸಂಪರ್ಕಿಸ್ಬಹುದು. ಇದು ನೀರಾವರಿಯ ಇಷ್ಟು ಅನುಕೂಲತೆಗಳು. ಇದು 5 ಗಿಡಗಳಿಗೆ ಹರಿತಾ ಇದೆ. ಇದನ್ನ ಮ್ಯಾಕ್ಸಿಮಮ್ ಇನ್ನೊಂದು 5 ಗಿಡ ಅಲ್ಲ 5 10 ನಿಮಿಷ ನಡೆಯುತ್ತೆ. ಏನು, ಈಗ ನಾವು ಪೈಪ್ ಆನ್ ಮಾಡಿರ್ತೀವಿ, ನಿಲ್ಲಿಸ್ಕೊಳ್ತೀವಿ. 5 ನಿಮಿಷಕ್ಕೆ ನಿಲ್ಲಿಸ್ಬಿಡ್ತೀವಿ ನಾವು. ಕಾರಣ ಏನು ಅಂದರೆ 5 ನಿಮಿಷಕ್ಕೆ 50 ಲೀಟ್ರ್ ಬಂದ್ಬಿಟ್ಟಿರುತ್ತೆ. 50 ಲೀಟ್ರ್ಗಿಂತ ಇನ್ನು ಮೇಲೇನು ಬರಬೇಕಾಗುತ್ತೆ. ನೀವು 50 ಲೀಟ್ರನ್ನ ಡ್ರಿಪ್ಪರ್ಗಳಲ್ಲಿ ಕೊಡಬೇಕಾದ್ರೆ ಎಷ್ಟು ಗಂಟೆ ಕೊಡಬೇಕು? ಹೌದು, ಅದು ತುಂಬ ಅಷ್ಟೊತ್ತು ಕರೆಂಟ್ ಕೊಡೋದು ಇಲ್ಲ. ಇಲ್ಲಿ ಕೊಡೋದು 3 ಗಂಟೆ 4 ಗಂಟೆ ಕರೆಂಟಲ್ಲಿ ನಾವು ಇಷ್ಟು ಎಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಬೇಕು. ಅದಕ್ಕೆ ಇದೊಂದು ಸುಲಭವಾದಂಥ ಮಾರ್ಗ ಮಾಡ್ಕೊಂಡಿದ್ದೀನಿ. ತುಂಬ ರೈತರು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿದಾಗ ಇದನ್ನು ಕೇಳಿದ್ರು. ಪಾಪ ಅವರಿಗೆ ಮಾಹಿತಿ ಕೊಡಬೇಕು ಅಂತೇಳಿ ಮತ್ತೆ ಇದನ್ನು ಒಂದು ವಿಡಿಯೋ. ಒಂದು ಎಕರೆಗೆ ಎಷ್ಟು ಖರ್ಚು ಬರ್ಬೋದು ಸರ್, ಒಂದು ಅಂದಾಜು? ಅದು ನನಗೆ ಸರಿಯಾದಂಥದ್ದಿಲ್ಲ. ನಲ್ಲಿದು ಒಂದು ಲೆಕ್ಕವನ್ನು ನಾನು ಹೇಳಬಲ್ಲೆ. ಆಮೇಲೆ ಅದನ್ನು ಲೆಕ್ಕ ಹಾಕಿದ್ರೆ ಹೇಳ್ಬೋದು ಅಂತ ಅನಿಸುತ್ತೆ. ಇದು ಈಗ ನಿಮ್ಮ ಎಷ್ಟು ಎಕರೆ ಜಾಗದಲ್ಲಿ ಈಗ ಸೆಟಪ್? ಒಟ್ಟು 5 ಎಕರೆಲ್ಲೂ ಇದೆ. ಎಲ್ಲ ಕಡೆನೂ ಇದೆ. 5 ಎಕರೆಲ್ಲೂ ಇದೆ. ನಿಮಗೆ ಎಷ್ಟು ಖರ್ಚು ಬಂದಿದೆ ಲೆಕ್ಕ? ನಾನು ಅದು ಒಟ್ಟಿಗೆ ಬಿಡಿಯಾಗಿ ಒಟ್ಟಿಗೆ ತಂದಿರುವಂಥದ್ರೊಳಗೆ ನಾವು ಪೈಪ್ಗಳನ್ನು ಹಾಕಿರೋದ್ರಿಂದ ಇದನ್ನು ಹೇಳೋಕ್ಕಾಗಲ್ಲ. ಸಾಮಾನ್ಯವಾಗಿ ನಿಮಗೆ ಗೊತ್ತಾಗುತ್ತೆ. ಇದು ಲ್ಯಾಟ್ರಲ್ಲು ಒಂದು ರೋಲು ಸಾಮಾನ್ಯವಾಗಿ 100 ಮೀಟ್ರದ್ದು ರೋಲುಗಳು ನಿಮಗೆ 2,500 3 ಸಾವಿರ ರೂಪಾಯಿ ಏನೋ ಇದೆ. ಇದರಲ್ಲಿ ನೀವು ಲೆಕ್ಕ ಹಾಕೊಳ್ಳಿ. 50 ಅಡಿಗೆ ಒಂದು ಲ್ಯಾಟ್ರಲ್ ಸಾಕು. 50 ಅಡಿಗೆ ಒಂದು ಲ್ಯಾಟ್ರಲ್ಲು, ಒಂದು PVC ಪೈಪು ಅಷ್ಟೇ ಬೇಕಾಗಿರೋದು. ಅಲ್ಲೂ PVCಗೆ ಒಂದು ಟೀ ಬೇಕು. ಆ ಟೀಗೆ ಒಂದು 20 mm ಒಂದು 63 mm ಒಂದು ಟೀ ಬರುತ್ತೆ. ಆ ಒಂದೊಂದು ಟೀ ಒಂದೊಂದಕ್ಕೆ ಹಾಕ್ಕೊಂಡ್ರೆ ಅಲ್ಲಿಗೆ ಆ ಗಿಡದ ಲೈನು ಆಯಿತು. ಬೇಡ ಅಂದರೆ ಇಲ್ಲೆಲ್ಲರ ಮಡಿಸಿಟ್ಕೊಳ್ಬೋದು, ಏನು ಬೇಕಾದರೂ ಮಾಡ್ಕೊಳ್ಬೋದು. ಈ ರೀತಿಯಾದಂಥ ನೀರಿನ ವ್ಯವಸ್ಥೆ ಇದೆ. ಸೂಪರ್ ವೀಕ್ಷಕರೇ, ಹಿಂದಿನ ಬಾರಿ ನಾವು ಪ್ರಭಾಕರ್ ಸರ್ ಅವರ ತೋಟ ಭೇಟಿ ವಿಡಿಯೋಗಳನ್ನ ಹಾಕಿದಾಗ ಹಾಗೂ ಹೆಚ್ಚಿನ ಒಂದು ಕಾರ್ಯಾಗಾರಗಳಲ್ಲಿ ಅವರ ತೋಟದಲ್ಲಿ ಗಿಡಗಳಿಗೆ ನೀರನ್ನು ಹೇಗೆ ಉಣಿಸ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸುಮಾರು ಜನರ ಒಂದು ಕ್ವಶನ್ ಆಗಿತ್ತು. ಆ ಕ್ವಶನಿಗೆ ಆನ್ಸರು ಈಗ ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ರೀತಿ ಒಂದು ಜೋಡಣೆಯನ್ನು ಅವರವ್ರ ತೋಟದಲ್ಲಿ ಮಾಡ್ಕೊಂಡಿದ್ದಾರೆ. ಸುಮಾರು ಒಂದು 5 ನಿಮಿಷಕ್ಕೆ 50 ಲೀಟ್ರ್ವರೆಗೂ ಕೂಡ ನೀರು ಒಂದೇ ಬಾರಿಗೆ ಬಂದುಬಿಡುತ್ತೆ. 5 ನಿಮಿಷದಲ್ಲಿ ಇದೊಂದು ಅರ್ಧ ಎಕರೆ ಅಂತ ತಿಳ್ಕೊಬೋದು ಸರ್. ಇದು ಒಂದು ಅರ್ಧ ಎಕರೆ, ಇದೊಂದು ಅರ್ಧ ಎಕರೆ ಅಲ್ಲ, ಮಾಡ್ಕೊಂಡ್ರೆ ನಾವು 1 ಎಕರೆ 2 ಎಕರೆ ಮಾಡ್ಕೊಬೋದು. ಎಷ್ಟು ನಮ್ಮ ಅನುಕೂಲಕ್ಕೆ 50 ಗಿಡಕ್ಕೆ ಒಂದು ವಾಲ್ ಕಂಟ್ರೋಲು. ಓಕೆ, 50 ಗಿಡಕ್ಕೆ ಅನುಕೂಲತೆಗಳೇನು ಅಂದರೆ ಗೊಬ್ಬರ ಹರಿಸುವಂಥದ್ದು. ಇವತ್ತಿನ ಆಳುಗಳ ತೊಂದರೆಯಿಂದ ಗೊಬ್ಬರ ಹರಿಸ್ಕೊಳ್ಳೋದಕ್ಕೆ ಸುಲಭ ಆಗಿರುವಂಥ ಮಾರ್ಗ ಇದು.
ನಾನು ಆ ತೊಟ್ಟಿ ಒಳಗಡೆ ಬಿಟ್ಕೊಂಡಿದ್ದೀನಿ, ಗೊಬ್ಬರವನ್ನು ಸೇರಿಸಿ ಇದ್ರೊಳಗಡೆ ಬಿಟ್ಬಿಡ್ತೀನಿ. ಒಂದೇ ಸರ್ತಿ ಈ ಜೀವಾಮೃತ ಲಿಕ್ವಿಡ್ ಏನ್ ಬೇಕಾದ್ರೂ ಕೊಡ್ಬೋದು. ಯಾವ ಕಲ್ಚರ್ಗಳು ಎಲ್ಲ ಕಲ್ಚರ್ಗಳು ಸಹಿತ ನಾನು ಇದ್ರಲ್ಲೇ ಬಿಡೋದು. ಸರಿಸ ಬಿಟ್ಬಿಟ್ಟು ಸುಮ್ಮನೆ ಹಾಕ್ತೀನಿ. 5 ನಿಮಿಷದೊಳಗೆ ಎಲ್ಲ ಹೊರಟೋಗ್ತದೆ. ಅದೊಂದು ಅನುಕೂಲತೆಗಳು ನನಗೆ ಇದರಿಂದ ಉಪಯೋಗ ಆಗಿದೆ. ಆಗಿದೆ. ಸೊ ಸೂಪರ್ ಸರ್.